ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರೂಪಾ ಆರ್ ವಿ ಫ್ಯಾಮಿಲಿ. ನೀವು ಇವ್ರನ್ನೆಲ್ಲ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಅವ್ರು ಯಾರು ಊಟಕ್ಕೆ ಕುಂತಿಲ್ಲ, ಸುಮಂಗ್ಲಿ ಪೂಜೆಗೆ ಕೂತಿರೋದು. ನಾನು ಹೋಗಿದ್ದೆ ಸುಮಂಗ್ಲಿ ಪೂಜೆಗೆ, ನಮ್ಮ ಫ್ರೆಂಡ್ಸ್ ಕರ್ಕೊಂಡು ಹೋಗಿದ್ರು. ಇದು ನಾಗದೇವತೆ ದೇವಸ್ಥಾನ. ಇಲ್ಲಿ ವರ್ಷನೂ ನಾಗಪಂಚಮಿ ದಿನ 108 ಸುಮಂಗ್ಲಿಯರಿಗೆ ಪೂಜೆ ಮಾಡ್ತಾರೆ. ಎಲ್ಲನೂ ಅವರೇ ಕೊಡ್ತಾರೆ ನೋಡಿ. ಇದು ಬೆಳ್ಳಿದು ನಮ್ಮ ಫ್ರೆಂಡ್ಸು ಗಿಫ್ಟ್ ಕೊಡೋಕ್ಕೆ ಬೇರೆದವರಿಗೆ ಅಂತ ತಂದಿರೋದು. ತುಳಸಿ ಕಟ್ಟಿನ ಮದುವೆ ಆಗಿದ್ದ ಹೆಣ್ಣಿಗೆ ಕೊಡೋಕ್ಕೆ ಅಂತ ತಂದಿರೋದು. ಅವರೇ ಕೊಡ್ತಾರೆ ಎಲ್ಲೂ ನೋಡಿ. ಅದು ಸೀರೆ ಕೊಡ್ತಾ ಇರೋದು. ಎಲ್ರಿಗೂ ಸೀರೆ ಕಟ್ಟಿ ಅದರಲ್ಲಿ ಮಡ್ಲಕ್ಕಿ ಮತ್ತು ಬಾಗಿನ ಸೆಟ್ಟು, ಬ್ಲೌಸ್ ಪೀಸು ಎಲ್ಲ ಇಟ್ಟು ಅದರಲ್ಲಿ ಕವರಲ್ಲಿ ಕಟ್ಟಿ ಸೀರೆ ಕೊಡ್ತಾರೆ. ಇದು ಬಂದ್ಬಿಟ್ಟು ಇದು ಸುಮಂಗ್ಲಿ ಪೂಜೆಗೆ. ಇದು ಶ್ರೀಫಲ ಅಂತ. ಶ್ರೀಫಲ ನೋಡಿ, ಅದು ಒಂದು ಕವರಲ್ಲಿ ಅಷ್ಟಲಕ್ಷ್ಮಿ ಪೂಜೆಗೆ ಅಂತ ನೋಡಿ 8 ಕಾಯಿನ್ಸ್ ಕೊಡ್ತಾರೆ. ಒಂದು ಕವರಲ್ಲಿ 8 ಕಾಯಿನ್ಸು ಮತ್ತು ಕವಡೆ, ಗೋಮತಿ ಚಕ್ರ, ಗುಲ್ಗಂಜಿ, ಕಮಲದ ಹೂವಿನ ಬೀಜ ಎಲ್ಲ ಹಾಕಿ ಒಂದು ಕವರ್ ಕೊಡ್ತಾರೆ. ಅಷ್ಟಲಕ್ಷ್ಮಿ ಪೂಜೆಗೆ. ಅಷ್ಟಲಕ್ಷ್ಮಿ ಅಂದರೆ 8 ದಿಕ್ಕಿಗೆ 8 ಕಾಯಿನ್ಸ್ ಕೊಡ್ತಾರಲ್ವ, 8 ದಿಕ್ಕಿಗೆ ಅವೇ ಅಷ್ಟಲಕ್ಷ್ಮಿಯರು ಅಂತ ಹೇಳ್ಬಿಟ್ಟು ಅವನ್ನ ನಮ್ಮ ತಟ್ಟೆಯಲ್ಲಿ ಇಟ್ಬಿಟ್ಟು ಅದಕ್ಕೆ ಕುಂಕುಮ ಅರ್ಚನೆ ಮಾಡೋಕ್ಕೆ ಹೇಳ್ತಾರೆ. ನನಗೆ 9 ಬಂದಿತ್ತು ಕಾಯಿನ್ಸು ನೋಡಿ. ಆ ಹೂವು ಮತ್ತು ಅದು ಗಂಟು ಇದೆಯಲ್ವ, ಗ್ರೀನ್ ಕಲರ್ದು ಒಂದು ಗಂಟು ಕೊಟ್ಟಾರೆ ನೋಡಿ, ಹೋಮಕ್ಕೆ ಹಾಕೋಕ್ಕೆ ಪೂರ್ಣ ಆಹುತಿಗೆ ಅದು ನಾವು ಕೊಡಬೇಕು. ಅವರೇ ರೆಡಿ ಮಾಡಿ ಕೊಡ್ತಾರೆ. ನಾವೇನು ತೊಗೊಂಡು ಹೋಗೋಷ್ಟಿಲ್ಲ ಮನೆಯಿಂದ. ಎಲ್ಲ ಒಂದು ತೆಂಗಿನಕಾಯಿಯಿಂದ ಹಿಡಿದು ಒಂದು ತಟ್ಟೆಯಿಂದ ಹಿಡಿದು ಏನೆಲ್ಲ ನೋಡ್ತಾ ಇದ್ದೀರಾ ನಮ್ಮ ಮುಂದೆಗಡೆ ಇರೋದು ಅದೆಲ್ಲ ಅವರೇ ಕೊಡ್ತಾ ಇದ್ದಾರೆ. ಇವಾಗ ಅಗ್ನಿ ಪೂಜೆ ಅಂದರೆ ದೀಪಾರಾಧನೆಯಿಂದ, ದೀಪ ಪೂಜೆಯಿಂದ ಇವಾಗ ಅಲ್ಲಿ ಹೋಮ ಮಾಡ್ತಾ ಇದ್ದಾರೆ ನೋಡಿ. ಇವಾಗ ಕುಂಕುಮ ಅರ್ಚನೆ ಮಾಡ್ತಾ ಇದ್ದೀವಿ. ಅವರು ಹೇಳ್ತಾರೆ ಮಂತ್ರನ, ನಾವು ಕೂತಲ್ಲೇ ಹೇಳ್ಕೊಂಡು ಪೂಜೆ ಮಾಡಬೇಕು. ಒಂದೊಂದು ಅಷ್ಟಲಕ್ಷ್ಮಿಗೆ ಸಂತಾನ ಲಕ್ಷ್ಮಿ, ಧೈರ್ಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಆರೋಗ್ಯ ಲಕ್ಷ್ಮಿ, ಎಲ್ಲ ಲಕ್ಷ್ಮಿಯರಿಗೂ 8 ದಿಕ್ಕಿಗೂ ನೋಡಿ ಎಷ್ಟು ನೀಟಾಗಿ ಕುಂಕುಮಾರ್ಚನೆ ಮಾಡಿ, ಒಂದೊಂದು ಲಕ್ಷ್ಮಿದು ಕುಂಕುಮಾರ್ಚನೆ ಆಗುತ್ತಲ್ವ, ಆವಾಗ ಒಂದೊಂದು ಹೂ ಇಟ್ಬಿಟ್ಟು ಆಮೇಲೆ ಮಹಾಮಂಗಳಾರತಿ ಮಾಡ್ತಾಯಿದ್ದಾರೆ ನೋಡಿ. ಇಲ್ಲಿ ಸುತ್ತಲೂ ದೇವಸ್ಥಾನ ಸುತ್ತಲೂ ಪ್ರದಕ್ಷಿಣೆ ಹಾಕೋಕ್ಕೆ ಜಾಗ ಇರುತ್ತಲ್ವ, ಆ ಜಾಗ ತುಂಬ 108 ಜನ ಸುಮಂಗ್ಲಿಯರು ಪೂಜೆ ಕುಂತಿರೋದು. ಇವಾಗ ಪೂಜೆ ಆಯಿತು, ಪೂರ್ಣ ಆಹುತಿ ಕೊಟ್ಬಿಟ್ಟು ಮಹಾಮಂಗಳಾರತಿ ಮಾಡ್ತಾರೆ. ಅಲ್ಲಿ ಒಬ್ಬಟ್ಟು ಊಟನೇ ಇತ್ತು. ಊಟ ತುಂಬ ಚೆನ್ನಾಗಿ ಊಟಕ್ಕೆ ಹಾಕ್ಸಿದ್ರು ನೋಡಿ. ನನಗೆ ಯಾವ ಕಲರ್ ಸೀರೆ ಬಂದಿದೆ ಅಂತ, ಏನೆಲ್ಲ ಕೊಟ್ಟರು ಆ ದೇವಸ್ಥಾನದಲ್ಲೇ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ನೀವು ಯಾವತ್ತಾರೆ ಹೋಗಿ ನೀವು ದರ್ಶನ ಮಾಡಿ ಸುಮಂಗ್ಲಿ ಪೂಜೆ ಕೂತ್ಕೊಳ್ಳಿ, ಆಶೀರ್ವಾದ ತೊಗೊಳ್ಳಿ ಅಮ್ಮಂದು ನೋಡಿ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನಗೆ ಗ್ರೀನ್ ಕಲರ್ ಸೀರೆ ಬಂತು, ಶುಭ ಅಂತ ಹೇಳ್ತಾ ಇದ್ರು ಎಲ್ಲರೂ. ಆ ತಟ್ಟೆಯಲ್ಲಿ 2 ತಟ್ಟೆಯಲ್ಲಿ ಏನೆಲ್ಲ ನೀವು ನೋಡ್ತಾ ಇದ್ದೀರಾ ಅದೆಲ್ಲ ಆ ದೇವಸ್ಥಾನದಿಂದ ಕೊಟ್ಟಿರೋದು. ಬರೀ ನಮ್ಮದು 30 ರೂಪಾಯಿ ಮಾತ್ರ ಖರ್ಚಾಗಿರೋದು ನೋಡಿ. ಈ ಸೀರೆಗಳೆಲ್ಲ ಅಮ್ಮನ ಗುಡಿಸಿರೋ ಸೀರೆನೇ ಸುಮಂಗ್ಲಿ ಪೂಜೆ ಕೊಟ್ಟಿರೋದು. ಅಷ್ಟಲಕ್ಷ್ಮಿ ಪೂಜೆಗೆ ಇಟ್ಟಿರೋದು ಕಾಯಿನ್ಸ್ ನೋಡಿ. ಇದು ಅಷ್ಟಲಕ್ಷ್ಮಿಗೆ 8 ಕಾಯಿನ್ಸ್ ಇಡ್ತಾರೆ. ನನ್ನ ಕವರಲ್ಲಿ 9 ಕಾಯಿನ್ಸ್ ಬಂತು. ಅದು ಶುಭ ಸಂಕೇತ ಅಂತ ಹೇಳ್ತಾ ಇದ್ರು. ಇವನ್ನೆಲ್ಲವನ್ನು ತೊಗೊಂಡು ಹೋಗಿ ನಿಮ್ಮ ಮನೆ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಒಳ್ಳೇದಾಗುತ್ತೆ ಅಂದರು. ಅದಕ್ಕೆ ಎಲ್ಲರೂ ತೊಗೊಂಡೋದ್ರು. ನಿಮಗೂ ಒಳ್ಳೇದಾಗಬೇಕಂದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.